رسول من أنفسكم عزيز عليه ما عنتم حريص عليكم بالمؤمنين رؤوف رحيم فإن تولوا فقل حسبي الله لا إله إلا هو عليه توكلت وهو رب العرش العظيم آمنت بالله صدق الله العظيم. ರಾಜ್ಯದ ಮುಸ್ಲಿಂ ಸಮುದಾಯದ ಹಕ್ಕುಗಳ ರಕ್ಷಣೆ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಉದ್ಯೋಗ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ದಿನಾಂಕ 30 ಜುಲೈ 2025 ಬುಧವಾರ ದಿನದಂದು ರಾಜ್ಯ ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಸಭೆ ಕರೆದು ಒಮ್ಮತದಿಂದ ವಿಷಯಗಳನ್ನು ಅಂಗೀಕರಿಸಿ ನೀಡಲು ತೀರ್ಮಾನಿಸಿದಂತೆ ಸರ್ಕಾರಕ್ಕೆ ಬೇಡಿಕೆಗಳ ಪ್ರಸ್ತಾವನೆ ಮನವಿ ಸಲ್ಲಿಸಲಾಗುತ್ತಿದೆ. ವಿಷಯ 1, ರಾಜ್ಯದ ಮುಸ್ಲಿಂ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನೀಡಲಾಗಿರುವ 2B ಮೀಸಲಾತಿಯನ್ನು ಮರುಸ್ಥಾಪಿಸಬೇಕು ಮತ್ತು ಈ ಮೀಸಲಾತಿಯನ್ನು ಜಾತಿ ಜನಗಣತಿ ಆಧಾರದಲ್ಲಿ 4% 8% ಹೆಚ್ಚಿಸಬೇಕು ಎಂಬ ವಿಷಯವನ್ನ ತಮ್ಮೆಲ್ಲರ ಅನುಮೋದನೆಯನ್ನ ಕೊಡ್ತೇನೆ. ಎಲ್ಲರೂ ಕೈ ಎತ್ತುವ ಮೂಲಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. 2ನೇ ವಿಷಯ, ಯಥಾಸ್ಥಿತಿ ಮುಂದುವರಿಸಲು ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರವು ಕೈಗೊಂಡ ಮಂತ್ರಿಮಂಡಲದ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು ಮತ್ತು ಈಗಿರುವ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ 2B ಮೀಸಲಾತಿ ವಿಷಯವನ್ನು ಸಭೆಯಲ್ಲಿ ಅಂಗೀಕರಿಸಿ ಮೀಸಲಾತಿಯನ್ನು ಯಥಾಸ್ಥಿತಿ ಮುಂದುವರಿಸಲಾಗಿದೆ ಎಂಬ ನಿರ್ಧಾರವನ್ನು ಅಫಿಡವಿಟ್ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಬೇಕು. ಎಲ್ಲರ ಈ ವಿಷಯಕ್ಕೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನೀಡಲಾಗಿರುವ ಮೀಸಲಾತಿಯನ್ನು ಕ್ಯಾಟಗರಿ 2A ದಲ್ಲಿರುವ ಎಲ್ಲ ಜಾತಿಗಳಿಗೆ ಸಮಾನಾಂತರವಾಗಿ ಒಳ ಮೀಸಲಾತಿ ನೀಡಲು ಕಾನೂನು ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂತ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ತಮ್ಮೆಲ್ಲರ ಒಪ್ಪಿಗೆಯನ್ನ ಬಯಸ್ತೇನೆ. ಎಲ್ಲರೂ ಈ ವಿಷಯಕ್ಕೆ ಒಪ್ಪಿಗೆ ಇದ್ರೆ ಒಪ್ಪಿಗೆಯನ್ನು ಸೂಚಿಸಬೇಕು. 4ನೇ ವಿಷಯ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಜಾತಿ ಜನಗಣತಿಯನ್ನು ಶೀಘ್ರವೇ ಜಾರಿಗೆ ತರಬೇಕು. ಈ ವಿಷಯದ ಬಗ್ಗೆ ಎಲ್ಲರ ಅನುಮೋದನೆಯನ್ನ ನಾನು ಪಡ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ವಿಷಯ ಯಾಕೆ ಇಲ್ಲಿ ಇಡ್ತಾ ಇದ್ದೀವಿ ಅಂತಂದ್ರ ಇದರಲ್ಲಿ ನಮ್ಮ ಜಾತಿಯ ಸ್ಪಷ್ಟ ಅಂಕಿ ಈಗಾಗಲೇ ಹೊರಗೆ ಬಂದದ್ದು. ಇದನ್ನ ಯಾರು ಹೊರಗೆ ಬರಬಾರದು ಅಂತೇಳಿ ಬಯಸ್ತಾ ಇರುವಂತ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಈ ವರದಿಯನ್ನ ತೆಗಿತಾ ಇದ್ದಾವೆ. ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿದೆ. ಬೇರೆ ಇನ್ನೊಂದು ಸಮೀಕ್ಷೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಅದು ಬೇಡ, ನಮಗೆ ಹಳೆಯದನ್ನೇ ನಮಗೆ ವರದಿಯನ್ನ ಅವ್ರು ಜಾರಿ ಮಾಡ್ಬೇಕಂತ ಹೇಳಿ ನಾವು ಅವರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಮೀಸಲಾತಿಯ ಹಿತ ಕಾಯಲು ಎಲ್ಲ ರೀತಿಯ ಸಹಕಾರಕ್ಕೆ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಈ 4% ಸಹಿ ಮಾಡ್ತಾ ಇಲ್ಲ, ಅದಕ್ಕೆ ಸರ್ಕಾರ ಹಿಂಸರಿಬಾರ್ದು, ಈ ಮೀಸಲಾತಿಯನ್ನ ಒಟ್ಟೆ ತೀರ್ಬೇಕು ಅನ್ನುವಂತ ಒಂದು ಚಾಲೆಂಜ್ ಅನ್ನ ತೆಗೆಬೇಕಂತ ಹೇಳಿ ನಾನು ಕರ್ನಾಟಕ ಮುಸ್ಲಿಂ ಯೂನಿಟಿಯ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. 7ನೇ ವಿಷಯ, ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹುಬ್ಬಳ್ಳಿಯಲ್ಲಿ ಘೋಷಿಸಿದ 10,000 ಕೋಟಿ ರೂಗಳ ಅನುದಾನ ಬಿಡುಗಡೆ ಮಾಡಿ ಮುಸ್ಲಿಮರ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂತಹ ವಿಷಯವನ್ನ ನಾವೆಲ್ಲರೂ ಅನುಮೋದಿಸಬೇಕಂತ ಹೇಳಿ ವಿನಂತಿಸ್ತೇನೆ. ಜಿಲ್ಲೆಯ ಹುನಗುಂದ ತಾಲೂಕಿನ ಬೇನಾಳ್ ಗ್ರಾಮದಲ್ಲಿ 280 ಎಕರೆ ವಕ್ಫ್ ಭೂಮಿಯಲ್ಲಿ ಮುಸ್ಲಿಂ ನಾಲೆಜ್ ಸಿಟಿ ಅಥವಾ ಮುಸ್ಲಿಂ ಯೂನಿವರ್ಸಿಟಿ ಪ್ರಾರಂಭಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಪಡಿಸ್ತೇನೆ. ಇದು 280 ಎಕರೆ ಲ್ಯಾಂಡ್ ಇದೆ ವಕ್ಫ್ದು.
ಅಲ್ಲಿ ಮಾಡಿ ಅಥವಾ ಬೇರೆ ಕಡೆ ಎಲ್ಲೋ ಮಾಡಿ ಯೂನಿವರ್ಸಿಟಿ ಆರಂಭ ಮಾಡಿ ಅಂತ. ನೆಕ್ಸ್ಟ್ ಒನ್, ಮದರ್ಸಾಗಳ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮ ಮಂಡಳಿಯ ಸ್ಥಾಪನೆ ಮಾಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಇದರ ಜೊತೆಗೆ ರಾಜ್ಯದ ನದಾಫ್ ಪಿಂಜಾಬ್ ಮಂಡಳಿಗೆ ಅನುದಾನ ಕಲ್ಪಿಸಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಕಳೆದ 10 ವರ್ಷಗಳ ಸಮಯದಲ್ಲಿ ರಾಜ್ಯದಲ್ಲಿ ನಡೆದಿರುವ ಧರ್ಮ ದ್ವೇಷ ಭಾಷಣಗಳ ಸಮಗ್ರ ತನಿಖೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆಯಾಗಬೇಕು. ಸಮಿತಿ ನೀಡುವ ವರದಿ ಆಧರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂತ ಹೇಳಿ ಸರ್ಕಾರವನ್ನ ಒತ್ತಾಯಪಡಿಸುತ್ತೇನೆ. ಆಮೇಲೆ ಪ್ರತಿ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಗಳನ್ನ ರಚಿಸಿ ನಿಯೋಜನೆ ಮಾಡಬೇಕು ಮತ್ತು ಈ ಘಟಕಕ್ಕೆ ವಿಶೇಷ ಆದ್ಯತೆ ನೀಡಲು ಕ್ರಮವಾಗಬೇಕು ಅಂತ ಹೇಳಿ ಸರ್ಕಾರವನ್ನು ಆಗ್ರಹಪಡಿಸುತ್ತೇವೆ. ಅನಗತ್ಯವಾಗಿ ಸೋಮೋಟೋ ಪ್ರಕರಣ ದಾಖಲಿಸಿ ಜೈಲಿನಲ್ಲಿ ಬಂದಿಯಾಗಿರುವ ಮತ್ತು ನ್ಯಾಯಾಲಯಗಳಿಗೆ ಅಲೆಯುತ್ತಿರುವ ಮುಗ್ಧ ಯುವಕರಿಗೆ ನ್ಯಾಯ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನೆಕ್ಸ್ಟ್ ಒನ್, ಪಕ್ಷದಲ್ಲಿ ಕೆಲಸ ಮಾಡಿರುವ ಮುಸ್ಲಿಂ ಮುಖಂಡರಿಗೆ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನಗಳನ್ನು ಕಲ್ಪಿಸುವ ಮೂಲಕ ಪ್ರಾತಿನಿಧ್ಯ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸುತ್ತೇನೆ. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣರಾದ ಸಮುದಾಯದ ಜನರಿಗೆ ಪ್ರತಿ ಜಿಲ್ಲಾವಾರು ಟಿಕೆಟ್ ನೀಡುವ ಮೂಲಕ ಪ್ರಾತಿನಿಧ್ಯದ ಖಾತರಿ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸುತ್ತೇನೆ. ಈ ಎಲ್ಲ ಬೇಡಿಕೆಗಳನ್ನ ಹೊತ್ತಿರುವ ಒಂದು ಮನವಿಯನ್ನ ಇವತ್ತಿನ ಸಭೆಯಲ್ಲಿ ನಾವು ಅಂಗೀಕರಿಸಿದ್ದೇವೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರಿಗೆ, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ, ಈ ರಾಜ್ಯದ ಮುಸ್ಲಿಮರ ಪರವಾಗಿ ನಾವು ಕಳಿಸ್ತೇವೆ. ಈ ಮನವಿಯೂ ಕೂಡ ಅವರ ಒಂದು ಪ್ರತಿಕ್ರಿಯೆ ನಮಗೆ ಬರ್ಲಿಕ್ಕಿಲ್ಲ ಅನ್ನುವಂತ ಭರವಸೆ ನಮಗಿದೆ. ಆದರೆ ನೀವೆಲ್ಲರೂ ಸಿದ್ಧರಾಗಿ ಮುಂಬರುವ 2 ತಿಂಗಳಲ್ಲಿ ನಾವು ಸಂಘಟನೆಯ ಶಕ್ತಿಯಾಗಿ ಬೆಳೆಸಿಕೊಂಡು ಇದೇ ಇವತ್ತು ಸಂಪೂರ್ಣವಾಗಿ ಸೇರಿಕೊಳ್ಬೇಕು ಅಂತ ತೀರ್ಮಾನ ಮಾಡಿಯೇ ಬಂದಿದೆ. ಎಲ್ಲ ಮೀಟಿಂಗ್ ಸಂಪೂರ್ಣ ನಮ್ಮ ಜಬ್ಬಾರ್ ಸಾಹೇಬ್ ರಾತ್ರಿ ಫೋನ್ ಮಾಡ್ತಾರೆ, 1 ಗಂಟೆ ಮಾತಾಡ್ತಾರೆ, ಆಗಲೂ ಫೋನ್ ಮಾಡ್ತಾರೆ. ಏನ್ ಮಾಡೋಣ, ಯಾವ ರೀತಿಯಲ್ಲಿ ಇದನ್ನು ಮಾಡೋಣ, ಮುಂದಕ್ಕೆ ತಗೊಂಡು ಹೋಗ್ಬೇಕು, ಯಾವ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಮೊನ್ನೆ ನಾನು ಬಾಬಾ ಸಾಹೇಬರು ಸರ್ಕಾರ ಅದೇ ರೀತಿಯಲ್ಲಿ ನಮ್ಮ ಜಬ್ಬಾರ್ ಸಾಹೇಬ್ರನ್ನ ನಾವೊಂದು ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು 2 ಗಂಟೆ ಸ್ಟ್ರಾಟಜಿ ರೆಡಿ ಮಾಡಿದ್ವಿ, ಯಾವ ರೀತಿಯಲ್ಲಿ ಮಾಡಬಹುದು. ಅದಕ್ಕೊಂದು ದೊಡ್ಡ ಸಮಾವೇಶ ಆಗಿದ್ದೆಲ್ಲ ಚರ್ಚೆ ಮಾಡಿದ್ವಿ. ನಾನೇ ಫಸ್ಟ್ ನಿಮ್ಮಲ್ಲಿರುವಂತ ಸ್ಟ್ರೆಂತ್, ನಿಮ್ಮ ಜಿಲ್ಲಾ ಘಟಕ, ಅದೇ ರೀತಿಯಲ್ಲಿ ಸ್ಟೇಟ್ ಘಟಕದಲ್ಲಿರುವಂತಹ ಜನರಿಗೆ ಬೆಳೆಯಿರಿ. ಫಸ್ಟ್ ನಿಮ್ಮ ಉದ್ದೇಶ ಏನು, ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಗುರಿ ಸ್ಪಷ್ಟವಾಗಿರುತ್ತೆ. ಅದೇ ರೀತಿ ನಮ್ಮ ವರ್ಕ್ ನಿರಂತರವಾಗಿರುತ್ತೆ ಅಂತ ಒಂದು ಟೀಮನ್ನು ಕರೆಯಿರಿ. ನಂತರ ಎಲ್ಲ ವ್ಯಾಪಕವಾಗಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಿ. ಈಗ ನೀವು ಇಷ್ಟೆಲ್ಲ ಮಾತಾಡಿದಿರಲ್ಲ, ಇದೆಲ್ಲವೂ ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ಇದೆಲ್ಲವೂ ಡಿ.ಸಿ.ಎಂ ಗಮನದಲ್ಲಿದೆ. ಯಾಕಂದ್ರೆ ಎಲೆಕ್ಷನ್ ಮುಂಚಿತವಾಗಿ ನಮ್ಮ ಪೊಲೀಸ್ ಅಧಿಕಾರಿ ಏನ್ ಹೇಳಿದ್ರು, ಅದೇ ರೀತಿ ಉಲ್ಬಾರ್ದು ಎಲೆಕ್ಷನ್ ಪೂರ್ವವಾಗಿ, ಮತದಾರರ ಪೂರ್ವವಾಗಿ ನಮ್ಮನ್ನು ಕರೆದಿದ್ರು. ನಮಗೂ ಇದೇ ವಿಚಾರಗಳನ್ನು ಮಂಡಿಸಿದ್ರು. ನಾವು ಎಲ್ಲಾ ಕಡೆ ಅವರು ಹೇಗೆ ವಾರ್ ಮಾಡಿದ್ರು, ಅದೇ ರೀತಿ ನಾವು ಎಲ್ಲಾ ಕಡೆಯಲ್ಲೂ ವಾರನ್ನೇ ಪ್ರಾರಂಭಿಸಿ ಎಲ್ಲಾ ಕಡೆಯಲ್ಲೂ ಬೇಕಾದ ರೀತಿಯಲ್ಲಿ ಮಾಡಿ ನಮ್ಮ ಕಮ್ಯುನಿಟಿ ಒಗ್ಗಟ್ಟಾಗಿರ್ಬೇಕಂತ ಸಂದೇಶವನ್ನು ಮಾಡುತ್ತಾ ಎಲ್ಲ ಉಲಮಾಗಳು ಹೇಳ್ತಿರಲಿಲ್ಲ. ಅಲ್ಲಿ ಅವ್ರದ್ದು ಆಗಿದೆ, ಈಗ ಬಂದ್ರೆ ಏನು ನಮ್ಮಲ್ಲಿ ಯಾವುದು ಸುದ್ದಿ ಸರ್ಪಿ ಅವೆಲ್ಲ ಗಲಾಟೆ. ಈಗ ಕಮ್ಯುನಿಟಿ ವಿಚಾರ ಬಂದ್ರೆ ಎಲ್ಲ ಒಟ್ಟಾಗ್ತಾರೆ, ಅದರಲ್ಲೇನು ತೊಂದರೆ ಇರ್ತಿಲ್ಲ. 1-2% ಇರ್ಬೋದು ಅಷ್ಟೇ.
ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕಂತ ವಿಚಾರ. ಈ ವಿಚಾರ ಬಂದಾಗ ಮೊನ್ನೆ ಮಂಗಳೂರು ಇಷ್ಟ ಆಯ್ತು. ಆ ಒಂದು ಮಂಗಳೂರಿನ ಉಲಮಾ ನಾಯಕರು ಹೈಕಮಾಂಡ್ಗೆ ಮೀಟ್ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ಮೀಟ್ ಆಗಿ ಚರ್ಚೆ ಮಾಡಿದ್ರು. ಯಾಕೆ ಹೀಗಾಗ್ತಾ ಇದೆ, ನೀವು ಈಗ ಕೇಳ್ತಾ ಇರೋದು ಯಾಕೆ ಹೀಗಾಗ್ತಾ ಇದೆ, ಯಾಕೆ ನಮ್ಗೆ ವ್ಯವಸ್ಥಾಪಿತವಾಗಿ ಚರ್ಚೆ ಇದು ನಡೀತಾ ಇಲ್ಲ ಅಂತ ಹೇಳಿ. ಕುರಾನಲ್ಲಿ ಅಲ್ಲಾಹ್ ಹೇಳ್ತಾರೆ, ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿಅನ್ಫುಸಿಹಿಮ್. ನೀವು ಸ್ವತಃ ಬದಲಾಗಲು ತೀರ್ಮಾನ ಮಾಡದಿದ್ದರೆ ಯಾರು ನಿಮ್ಮನ್ನು ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ಅಲ್ಲನೂ ನಿಮಗೆ ಬದಲಾಯಿಸಬಾರದು. ನಾವು ಅವರ ಅಗತ್ಯ ಈಗ ಬಂದಿರುವುದು ಕಮ್ಯುನಿಟಿ ವಿಚಾರದಲ್ಲಿ ನಿಮ್ಮ 2 ದಿವಸ, ನಿಮ್ಮ ಟೈಮ್, ಅದೇ ರೀತಿಯಲ್ಲಿ ನಿಮ್ಮ ಹಣಕಾಸು, ಇದೆಲ್ಲವೂ ಈ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಅದು ಪ್ರಯೋಜನ ಆಗಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕು. ಈಗ ಒಂದೇದು ಸಿದ್ದರಾಮಯ್ಯ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಈ ರೀತಿಯಲ್ಲಿ ಮಾಡಿದರೆ ಅದು ಬಿಜೆಪಿಗೆ ಪ್ರಯೋಜನ ಆಗುತ್ತೆ. ಅದು ಬಿಜೆಪಿ ಅವರು RSS ಅವರು ಅದನ್ನೇ ತೆಗೆದು ನಮ್ಮ ಸರ್ಕಾರ ಮತ್ತು ಅದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಗುಲ್ಲೆಬ್ಬಿಸುತ್ತಾರೆ. ಅದರಿಂದ ನಮ್ಮ ಕಮ್ಯುನಿಟಿ ಲೀಡರ್ಸ್ ಎಲ್ಲ ಸುಮ್ಮನೆ ಆಗ್ತಾರೆ. ಇದೇ ವಿಚಾರವಾಗಿ ಮೊನ್ನೆ ಒಂದು ದೊಡ್ಡ ಮೀಟಿಂಗ್ ಮೈನಾರಿಟಿ ಎಲ್ಲ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರ ನಾಯಕತ್ವದಲ್ಲಿ ಎಲ್ಲರೂ ಚರ್ಚೆ ನಡೆಯಿತು. ಆ ಚರ್ಚೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ, ಏನು ಹಿಜಾಬ್ ಇದ್ದು ನೀವು ಒಂದು ಆ ಸರ್ಕಾರ ಮಾಡಿದಂತ ವಾಪಸ್ ತಗೊಳ್ಳಿ. ಯಾಕೆಂದ್ರೆ 2 ವರ್ಷದಿಂದ ಹೇಳ್ತಾ ಇದ್ದದ್ದು ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಪರ ಬರುತ್ತೆ, ಅಷ್ಟೇ ತನಕ ಕಾಯೋಣ. ಯಾಕೆಂದ್ರೆ ನಾವೇ ಮಾಡಿದ್ರೆ ಮುಂದಿನ ಸರ್ಕಾರವನ್ನು ಅದನ್ನು ಚೇಂಜ್ ಮಾಡ್ತದೆ. ನನಗೆ ಬಂತು ಹೇಳುವಾಗ, ಯಾಕೆಂದ್ರೆ ನಾವು ಇಷ್ಟೆಲ್ಲ ಕಷ್ಟವನ್ನು ಒಂದು ಸರ್ಕಾರ ಬರಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸರ್ಕಾರ ಅವರೇ ಬರ್ತಾರೆ ಅಂತ ಹೇಳುವಾಗ ನಾವು ಈ ಕಷ್ಟ ಪಡೋದು ಅಗತ್ಯ ಒಂದು. ಎರಡನೇದು ನಾನು ಅವರಿಗೆ ಹೇಳಿದೆ, ಆಯ್ತು ಸರ್ಕಾರ ಬರಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ. 2 ವರ್ಷ ಆಯಿತು. ಮೊನ್ನೆ ನಾನು 2 ವರ್ಷದ ಇದರ ನಂತರ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಭಾಗವಹಿಸಿ ಹೇಳಿದ್ರೆ, ನೋಡಿ ನಮ್ಮ ಕಮ್ಯುನಿಟಿ ತುಂಬಾ ಬೆಂದಿದೆ. ಆದ್ರಿಂದ ಸುಪ್ರೀಂ ಕೋರ್ಟ್ ಅನ್ನು ನಾವು ಕಾಯ್ದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿಯಲ್ಲಿ ತೀರ್ಪು ಬರ್ತಾ ಇದ್ದಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಅದೇನು ಕಾಯೋದೇ ಅಡಿಯಿಲ್ಲ. ನೀವು ಹಿಜಾಬ್ ಅನ್ನು ಆದಷ್ಟು ಬೇಗ ಈಗಲೇ ಸರ್ಕಾರದಿಂದ ಏನ್ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳಿದ್ರು. ಈಗಾಗಲೇ ಪೊಲಿಟಿಕಲ್ ಸೆಕ್ರೆಟರಿ ಅವರು ನಸೀರ್ ಅವರು ಹೇಳಿದ್ದಾರೆ, ಅದೊಂದು ಪ್ಲಾನ್ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಮೀಸಲಾತಿಯ ಬಗ್ಗೆ ಈಗಾಗಲೇ ನಾವು ನಮ್ಮ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಾತನಾಡಿ ಅವರದ್ದು ಒಂದು ಮೀಟಿಂಗ್ ತಗೊಂಡು ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. 8% ಮುಸಲ್ಮಾನರಿಗೆ ಮೀಸಲಾತಿ ಕೊಡಬಹುದು ಎಂಬ ವರದಿಯನ್ನು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಿಸುವಂತಹ ಪ್ರಯತ್ನ, ಚಳುವಳಿ, ಅದೇ ರೀತಿಯಲ್ಲಿ ಸ್ಟ್ರಾಟಜಿ ನಾವು ರೆಡಿ ಮಾಡಬೇಕು. ಇವತ್ತಿನ ಮೀಟಿಂಗ್ ಅಲ್ಲಿ ಅದೇ ರೀತಿಯಲ್ಲಿ ನಾವೀಗ ಮೀಟಿಂಗ್ ಮಾಡ್ತೀವಿ. ನಾವೆಷ್ಟು ಬಂದಿದ್ದೀವಿ, ಇದಕ್ಕಿಂತ ದೊಡ್ಡ ಸಂಘಟನೆಗಳಿವೆ, ಇದಕ್ಕಿಂತ ದೊಡ್ಡ ಅಧಿಕಾರಿಗಳಿದ್ದಾರೆ, ಅವರಿಗೆ ಗೊತ್ತೇ ಇಲ್ಲ. ನೀವು ಈ ಅಮಿತ್ ಶಾ ಕಾಂಪ್ಲೆಕ್ಸ್ ಅಲ್ಲಿ ಮಾಡುವಂತ ಚರ್ಚೆ, ಇಲ್ಲಿನ ದೊಡ್ಡ ರಾಜಕಾರಣಿಗಳಿದ್ದಾರೆ, ಮುಸ್ಲಿಂ ರಾಜಕಾರಣಿಗಳು, ಅವರಿಗೆ ಗೊತ್ತೇ ಇಲ್ಲ. ಅದೇ ರೀತಿ IAS ಆಫೀಸರ್ಗಳಿದ್ದಾರೆ, IPS ಆಫೀಸರ್ಗಳಿದ್ದಾರೆ, ಅವರಿಗೆ ಆ ವಿಚಾರ ಗೊತ್ತೇ ಇಲ್ಲ ಏನಿಲ್ಲ ನಡೀತಾ ಇದೆ ಅಂತ ಹೇಳಿ. ಅಲ್ಲಿ ಏನಂತ ಹೇಳಿದ್ರೆ, ಇವತ್ತು ನೀವು ಎಲ್ಲಾ ಸಚಿವರ ಮನೆ ಮುಂದೆಯೂ ಆಫೀಸ್ ಮುಂದೆ 100-6 ಮಂದಿ ಇರ್ತಾರೆ. ನಮ್ಮ ರವಿರಾಮ ಸಾಹೇಬ್ ಮನೆ ಮುಂದೆ 1000 ಮಂದಿ. मस्जिद को अपना ग्रैंड होना, हमारा बच्चे पैसा होना, हमारा कब्रिस्तान को पैसा होना, ಇದು ಹೇಳ್ಕೊಂಡು ಒಂದು ಕಡೆ ಇದ್ದಾರೆ. ಅಲ್ಲಿ ಮುತವಲ್ಲಿಗಳು ಇದ್ದಾರೆ. ನಿಮ್ಮನ್ನ ಆಳುವ ನಿಮ್ಮ ಮತ ಬ್ಯಾಂಕ್ ಅಲ್ಲಿದೆ, ನೀವೇಳುವಂತ ಮತ ಬ್ಯಾಂಕ್ ಎಲ್ಲ ಅಲ್ಲಿದೆ. ಅವರನ್ನು ಪರಿವರ್ತನೆ ಮಾಡುವಂತ ಒಂದು ಶ್ರಮ ನಾವು ಮಾಡಬೇಕಂದ್ರೆ, ನಾನು ಕಳೆದ 20 ವರ್ಷ ವಯಸ್ಸಿನಲ್ಲೇ ಈ ಸಮಾಜ ಸೇವೆ ಮತ್ತು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದು. ಕಳೆದ 25 ವರ್ಷಗಳಲ್ಲಿ ಸಂಘಟನೆಯಲ್ಲೇ ಬೆಳೆದು ಬಂದರು. ಒಂದು ರಾಜ್ಯಸಭೆಗೆ ರಾಜ್ಯಾಧ್ಯಕ್ಷರಾಗಿ, ಅದು ಈ ಕರ್ನಾಟಕದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಸ್ಟೂಡೆಂಟ್ ಫೆಡರೇಷನ್ ಅಥವಾ SSF, ಲಕ್ಷಾಂತರ ನಮ್ಮ ಕಾರ್ಯಕರ್ತರಿದ್ದಾರೆ. ಅದರ ರಾಜ್ಯಾಧ್ಯಕ್ಷರಾಗಿ, ಅದೇ ರೀತಿಯಲ್ಲಿ ಮುಸ್ಲಿಂ ವಿಭಾಗದ ಉಪಾಧ್ಯಕ್ಷರಾಗಿ ಬೆಳೆದು ಬಂದವರು. ಆದ್ರಿಂದ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ವೋಟ್ ಬ್ಯಾಂಕ್ ಬೇಕು. ನಮ್ಮಲ್ಲಿ ಮತದಾರ ನಮ್ಮ ಕೈಯಲ್ಲಿ ಇರಬೇಕು. ಆ ಮತದಾರ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ನಾವು ಚೇಂಜ್ ಆಗ್ತದೆ. ಆ ಚೇಂಜ್ ಆಗುವ ಒಂದು ರೀತಿಯಲ್ಲಿ ಫ್ಯಾಸಿಸ್ಟ್ ಇದೆ, ಫ್ಯಾಸಿಸ್ಟ್ ವರ್ಗ ಇದೆ. ಕಳೆದ 5 ಸರ್ಕಾರ ನಾವು ನೋಡಿದ್ದೇವೆ. ಹಿಜಾಬು, ಜಗ್ಗ, ಹಲಾಲು ಎಲ್ಲ ತಗೊಂಡು ಬಂದು ಆವತ್ತು ಮುಸಲ್ಮಾನರಿಗೆ ಏನಿತ್ತು, ಈಗಲೇ ನಮ್ಮ ಪೊಲೀಸರ ಕಾಯ್ದೆ ನಮ್ಗೆ ಇಲ್ಲಿ ಜೀವನ ಸಿಕ್ಕಿದ್ರೆ ಸಾಕು, ನಾವು ಸೆಕ್ಸುವಲ್ ಆದರೆ ಸಾಕು, ಬೇರೆ ಯಾವ ಸವಲತ್ತು ಬೇಡ. ಅದ್ರಿಂದ ಎಲ್ಲರೂ ಸೇರಿ ಒಂದು ಕಡೆ ಹೋಗ್ತಾರೆ ಅಲ್ವಾ? ಕರೆಕ್ಟ್ ಅಲ್ವಾ? ಅದು ನಮ್ಗೆ ಏನಿತ್ತು, ಮುಸಲ್ಮಾನರು ಜೀವನ ಮಾಡೋಕೆ ಬಿಡ್ತಾ ಇಲ್ಲ. ಮೊನ್ನೆ ಮಂಗಳೂರಿನಲ್ಲಿ ಒಂದು ರಹೀಮ್ ಅಂತ ಒಬ್ಬ ಇಳಬರಂದಿ ಕೊಲೆ. ಆ ಕೊಲೆ ಆದಾಗ ನಾವೆಲ್ಲರೂ ಎಲ್ಲ ಉಲ್ಫಾ ಕೋಆರ್ಡಿನೇಷನ್ ಸೇರಿ 50 ಲಕ್ಷ ಪರಿಹಾರ ಕೊಡಬೇಕು. ಅವ ಅಧಿಕೃತರ ಹೇಳಿದ್ರು,
ಅಲ್ಲಿ ಸಿದ್ದರಾಮಯ್ಯ ಪ್ರತಿ ಇದ್ರು ಚರ್ಚೆಲ್ಲ ಆವಾಗ ಕೆಲವು ನಮ್ಮ ನಾಯಕರು ಅಲ್ಲಿ ಪರಿಹಾರ ಕೊಟ್ರೆ ಸ್ವಾಶೆಟ್ಟಿಗೂ ಕೊಡಬೇಕು. ಆಮೇಲೆ ಇದು ಸ್ವಾಶೆಟ್ಟಿ ಕ್ರಿಮಿನಲ್ ಅಂತ ಹೇಳಿರೋದು ನಮ್ಮ ಸರ್ಕಾರ, ನಾವೇ ನಮ್ಮ ಪೊಲೀಸ್ ಹೇಳಿರೋ ಒಂದು ಕ್ರಿಮಿನಲ್ ಅಂತ. ಇವರು ನಿರಪರಾಧಿ ಅಂತ ಹೇಳೋದು ಅದೇ ಪೊಲೀಸ್. ಆದ್ರೆ ನಿರಪರಾಧಿಗೆ ಪರಿಹಾರ ಕೊಡುವಾಗ ಅವರಿಗೆ ಕೊಟ್ಟಿರುವಂತ ಇರುವ ಈ ಒಂದು ನ್ಯಾಯ ಸರಿಯಲ್ಲ, ಅದು ಕೊಡ್ಲೇಬೇಕು. ಇಷ್ಟ ತನಕ ಪರಿಹಾರವೇ ಸಿಕ್ಕಿಲ್ಲ. ಅದೇ ರೀತಿ ಪೆರೂರಲ್ಲಿ ನಮ್ಮ ಬಾಗಲಕೋಟೆ ಪೆರೂರಲ್ಲಿ ಒಂದು ಇಶ್ಯೂ ಆಗಿದೆ. ಆವತ್ತೊಂದಲ್ಲಿ ಹೇಳಿ ಮುಖ್ಯಮಂತ್ರಿ ಮುಂದೆ ಮಾತನಾಡಿದ್ರು. ಈ ನಾನು ಹೇಳ್ತಾ ಇರೋದು ಈ ರೀತಿಯಲ್ಲಿ ಯಾವುದೇ ವಿಧವಾದಂತಹ ಕೋಮುವಾದಗಳು, ಅದೇ ರೀತಿ ಶಕ್ತಿ ಬೆಳೆದು ಬರ್ತಾ ಇದೆ. ಈ ಕಡೆಯಲ್ಲಿ ನಮ್ಗೆ ಇದು ದೊಡ್ಡದಾದಂತಹ ಒಂದು ನಮ್ಮ ಟೆನ್ಷನ್ ಇದು. ಯಾಕೆಂದ್ರೆ ಒಂದು ವೇಳೆ ನಾವೀಗ ಎಲ್ಲ ಸರ್ಕಾರದ ವಿರುದ್ಧವೇ ಚಳವಳಿ ಮಾಡುವಾಗ ಇದಕ್ಕೆ ಏನು ಪರಿಹಾರ ಮಾಡುವುದು, ಇದೆಲ್ಲ ಸ್ಟ್ರಾಟಜಿ. ಒಂದು 10 ಸಮಸ್ಯೆ, ಆ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಿ ನಾವು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯಬೇಕು. ಆ ಶಕ್ತಿಯಾಗಿ ಬೆಳೆಯಬೇಕಾದ್ರೆ ನಮ್ಮಲ್ಲಿ ನೋಡಿ ಎಲ್ಲ ಭಾಗ ನಾವೆಲ್ಲ ಇಡೀ ರಾಜ್ಯ ಸುತ್ತಾಡಿದ್ದೀವಿ. 33 ಜಿಲ್ಲೆಗಳಲ್ಲೂ ನಾವು ಎಲ್ಲ ಅಂಜುಮನ್ ಕಮಿಟಿಯವರನ್ನು ಭೇಟಿಯಾಗಿದ್ದೀವಿ. ಎಲ್ಲ ಸಮಿತಿ, ದರ್ಗಾ ಸಮಿತಿ, ಮಸೀದಿ ಸಮಿತಿ ಎಲ್ಲರ ಆಡಳಿತ ಟೀಮ್ಗೂ ನಾವು ಹೋಗಿದ್ದೀವಿ. ಎಲ್ಲ ಕಡೆಯಲ್ಲೂ 3 ಟೀಮ್ ಇದ್ದೇ ಇದೆ. ಬಾಲ ವಿರೋಧ ಟೀಮ್ ಎಲ್ಲ ಕಡೆಯಲ್ಲೂ ಇದ್ದೆ. ನೀವೆಷ್ಟೇ ನೋಡಿ, ನಿಮ್ಮ ಮೊಹಲ್ಲಾದಿಂದ ಹಿಡಿದು ರಾಷ್ಟ್ರ ತನಕ ನೀವು ನೋಡಿ, ಅಲ್ಲಿ ಎರಡೇ ಒಂದು ಚೋರೆ. ನಾನು ಹೋದಾಗ ನನಗೆ ಸಿಕ್ಕಿದ, ನಾನು ಅತಿ ಹೆಚ್ಚು ಬೈಹಾಟ್ ಮಾಡಿದಂತಹ ಎರಡೇ ಪದಗಳು ಸಾಬೂನು ಚೋರೆ ಕಾಪೋಯೆ. ಇಷ್ಟೇ ಹೇಳಿದ್ರು, ಚೋರೆ ಸರ್ ಕಾಪೋಯೆ. ನಾನು ಕೇಳಿದೆ, ಪರಿಷ್ಠೆ ಇವರು ಬಂದ್ರೆ 3 ವರ್ಷ ನಂತರ ಇವರು ಬಂದ್ರೆ ಇವರೇ ಸಾಬೂನು ಕಾಪೋಯೆ. ನಾವೇನಾದ್ರೂ ನ್ಯಾಯ ಬದಲಿಸಿದ್ರೆ ನಮ್ಮ ಮೇಲೆ ಪೈಸಾ ಲೇಕಿದ್ದಾರೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ಈ ಸಮುದಾಯದಲ್ಲಿ, ಇದು ನಾನು ಎಕ್ಸ್ಪೀರಿಯನ್ಸ್. ಆದ್ರಿಂದ ಎಲ್ಲ ಕಡೆ ನಾವು ನಮ್ಮ ಹೋರಾಟ, ನಮ್ಮ ನಿಷ್ಠೆ ಅಲ್ಲಾ ಮತ್ತು ಕಮ್ಯುನಿಟಿ ಆಗಿರೋದು. ನಮ್ಮ ನಿಷ್ಠೆ ಪಕ್ಷ ವ್ಯಕ್ತಿ ಆದ್ರೆ ನಾವು ಸೋಲ್ತೀವಿ, ನಾವು ಹೊರಗೆ ನಾವು ಗೆಲ್ಬೇಕಾದ್ರೆ ಇಲ್ಲಿ ನಮ್ಮ ನಿಷ್ಠೆ ಅಲ್ಲ ಮಾತ್ರ. ನನ್ನ ಮರಣದ ನಂತರ ನನಗೆ ಅಲ್ಲಾ ಆಖರದಲ್ಲಿ ಎಲ್ಲರಿಗೂ ಒಂದು ಸವಾಲಿರುತ್ತೆ. ಕುಲ್ಲುಕು ಮಸ್ಕೂಲ್, ಕುಲ್ಲುಕು ನಾಯಿ, ಕುಲ್ಲುಕು ಮಸ್ಕೂಲ್ ಅಂತ ಪ್ರತಿಯೊಬ್ಬನಿಗೆ ಅಶರ್ ಮೈದಾನದಲ್ಲಿ ಅಲ್ಲಾಹ್ ಹೇಳುತ್ತಾನೆ. ಸರ್ಕಾರಿ ಸಂಸ್ಥೆಗಳ ಚುನಾವಣೆ ಆದಾಗ ಯಾರು ಬಂದಾಗಿದ್ದೀವಿ? ಕಾಂಗ್ರೆಸ್. ಪದವೀಧರ ಕ್ಷೇತ್ರದಲ್ಲಿ MLC ಚುನಾವಣೆ ಯಾರು ಬಂದಾಗಿದ್ದೀವಿ? ಕಾಂಗ್ರೆಸ್. ಆಯ್ಕೆ ಸುಪ್ರೀಂ ಕೋರ್ಟಿನ ಜಡ್ಜ್ ಅಥವಾ ಹೈಕೋರ್ಟಿನ ಜಡ್ಜಿ ಚುನಾವಣೆ ಇದ್ದಿದ್ರೆ ಕಾಂಗ್ರೆಸ್ಗೆ ಬಂದಾಗಿದ್ದೀವಿ. ನನಗೀಗ 47 ವರ್ಷ, MA ಪದವೀಧರ, ಡಾಕ್ಟರೇಟ್ ಪದವೀಧರ, ರಾಜಕಾರಣ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟಾಗಿದೆ. ನಾವು 5 ವರ್ಷಗಳಲ್ಲಿ ಸುಮಾರು 9 ಬಾರಿ ಬಂದಾಗ್ತೇವೆ. ಎಷ್ಟೇ 9 ಟೈಮ್ ನಾನು ಓಟ್ ಆಗಿದ್ದೀನಿ 5 ವರ್ಷಗಳಲ್ಲಿ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಬೋರೂರು ತಾಲೂಕಿನ ಹಳ್ಳಿ, ಕುದುಕೂರು ಅನ್ನೋದು ಪಂಚಾಯತಿ ಹಳ್ಳಿ. ಈಗ ನನ್ನ ಆಗಿಕೊಂಡು ಅಲ್ಲೇ ನಾನು ಬೆಂಗಳೂರು ವಾಸ 3 ವರ್ಷಗಳಿಂದ ಆದರೆ ಓಟ್ ಹಾಕೋದು ಅಲ್ಲಿ 3 ಓಟ್ ಆಗ್ತದೆ. 5 ವರ್ಷಗಳಲ್ಲಿ 9 ಸತಿ ಓಟ್ ಆಗ್ತದೆ. ಗ್ರಾಮ ಪಂಚಾಯತಿ ಚುನಾವಣೆ ಓಟ್ ಹಾಕ್ತೀನಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಮಹಾನಗರಪಾಲಿಕೆ, ಹಾಗೆ ಪದವೀಧರ ಕ್ಷೇತ್ರಕ್ಕೆ ನನ್ನ ಮತ ಇದೆ. ಅದು MLC ಓಟ್ ಹಾಕ್ತೀನಿ. ಸಹಕಾರಿ ಸಂಘಕ್ಕೆ ನಾನು ಓಟ್ ಹಾಕ್ತೀನಿ. ನಮ್ಮ ಮನೆಯಲ್ಲಿ ಹಸುಳಿದ್ದಾರೆ, ಡೈಲಿ ಹಾಲು ಹಾಕ್ತೀನಿ. ಆ ಕಾರಣಕ್ಕಾಗಿ ಹಾಲಿನ ಡೈರಿ ಚುನಾವಣೆ ಕೂಡ ನಾನು ಓಟ್ ಹಾಕ್ತೀನಿ. MP ಗೆ ನಾನು ಓಟ್ ಹಾಕ್ತೀನಿ. ಅದೇ ನಾನು 9 ಸತಿ ಓಟ್ ಹಾಕಿದ್ದೀನಿ 5 ವರ್ಷದಲ್ಲಿ. ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀನಿ. ದಯವಿಟ್ಟು ಯಾಕೆ ಯಾರು ಹೇಳ್ಕೊಡ್ಬೇಕು ನನ್ಗೆ ಗೊತ್ತಿಲ್ಲ. ಯಾಕಪ್ಪ ನಾನು ನನಗೆ ಗೊತ್ತಿಲ್ಲ. ನನಗೆ ಹೇಳೇ ಗೊತ್ತಾಗುತ್ತದೆ. ಈ ಮಾತು ನಮ್ಮ ತಂದೆ ಕೇಳಿ ಇದೇ ವರ್ಷ ಕೊಡ್ತಾರೆ, ನಮ್ಮ ತಾತ ಕೇಳಿ ಇದೇ ವರ್ಷ ಕೊಡ್ತಾರೆ, ನಮ್ಮ ಮುತ್ತಜ್ಜಿಗಳು ಮುತ್ತಜ್ಜಿಗಳು ಇದೇ ವರ್ಷ ಕೊಟ್ಟಿದ್ರು. 2 ವರ್ಷಕ್ಕೆ ನಾವು ಹಾಕ್ತೀವಿ. ಯಾಕೆಂದ್ರೆ ಕಾಂಗ್ರೆಸ್ ನನ್ನಾಗಿ ಸ್ವಚ್ಛತೆ ಹೇಗೆ ಅದಕ್ಕೆ ಕೊಡಬೇಕು. आपको समाज में बच्चा निकल करते थे बाप क्या तो बीजेपी आ जाती है इसके वास्ते ನಾವು ಓಟ್ ಹಾಕ್ತೀವಂತದ್ದು ಹಳೆಯ ಪಕ್ಷ ಅಂತಂದಾಗೆ ಬಿಜೆಪಿ ಒಬ್ಬರಾದ ವಿದ್ಯುತ್ ಆರಿಸಿ ಬಂದ್ಬಿಡ್ತೇನೆ ನನಗೆ 2 ಗಂಟೆ ಆಗ್ತದೆ.
ಇಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಿ ನಮಗೆ ನಮ್ಮ ಧಾರ್ಮಿಕ ಮುಖಂಡರು, ರಾಜ್ಯ ಮುಖಂಡರು, ರಾಜ್ಯ ಪ್ರತಿನಿಧಿಗಳು, ಸಮುದಾಯದ ನಾಯಕರು ಯಾರು ಹೇಳಿದಾರಲ್ಲ, ನಮ್ಗೆ ಇವಾಗ ಒಳ್ಳೆಯ ಸಲಹೆ ಕೊಟ್ಟಿದ್ದಾರ ಅಥವಾ ಟಿಪ್ಸ್ ತಪ್ಪಿಸಿದಾರ ಕಾನ್ಸಂಟ್ರೇಷನ್ ಆಗುತ್ತೆ. ಬಿಜೆಪಿ ಬಂದ್ಬಿಟ್ರೆ ಮುಸ್ಲಿಮ್ಗೆ ತೊಂದರೆ ಆಗುತ್ತೆ, ಕಾಂಗ್ರೆಸ್ ಬಂದ್ಬಿಟ್ರೆ ಇದೇ ಮಾತು ನಾಯಕರಿಗೆ ಚುನಾವಣೆ ನಂತರത്തെ ಮನಸ್ಸಿಗೆ ಓಟ್ ಹಾಕಿದ್ದಾರೆ. ಅದು 5 ಜಾತಿ ಇವರು ಕೇಳೋಣ, ಒಂದೇ ಜಾತಿ ಬ್ರಾಹ್ಮಣ ಸಮುದಾಯ ಇವ್ರು ಹಾಕಿ ಕೂತಿ ಕೇಳೋಣ. ಬ್ರಾಹ್ಮಣ ಸಮುದಾಯ ವೋಟರ್ಸ್ ಮತದಾರರು, ಹಾಗೆ ಲಿಂಗಾಯತ ಸಮುದಾಯದ ಮತದಾರರು ಕೇಳೋಣ. ಹಾಗೆ ಒಕ್ಕಲಿಗ ಸಮುದಾಯದ ಒಬ್ಬ ವ್ಯಕ್ತಿ ಎರಡು ಮತ ಕೇಳೋಣ. ಇಲ್ಲಿ ಬಿಜೆಪಿ ಬಂದ್ಬಿಟ್ಟು ಆಸಕ್ತಿ ಬಂದ್ಬಿಟ್ಟು ಅಖಿಲ ರಾಜ್ಯ ಆಗ್ತೀರಾ ಅಂತ ಕೇಳೋಣ. ಹಾಗೆ ಕುಮಾರ್ ಸಮುದಾಯ ಕೇಳೋಣ, ಲಂಬಾಣಿ ಸಮುದಾಯ ಒಬ್ಬ ಮತ ಕೇಳೋಣ, ಒಟ್ಟಾಳ ಸಮುದಾಯ, ಕೋಳಿ ಸಮುದಾಯ, ರಾಜ್ಯ ನಾಯಕ ಸಮುದಾಯ, ಗಾಣಿಗ ಈಡಿಗ ಸಮುದಾಯ, ಎಳೆಯ ಮಾದಿಗ ಒಡ್ಡ ಡಾಕ್ಟರ್ ಬೊಮ್ಮಾಯಿ ಎಲ್ಲರೂ ಸ್ವಲ್ಪ 3 ಜಾತಿ ಪಟ್ಟಿ ಮಾಡಿಕೊಳ್ಳ. 3 ಜಾತಿಯಲ್ಲಿ ನಾವು ಹೋಗುವಾಗ ಬಿಜೆಪಿ ಬರುತ್ತೆ, ನಾನು ವೋಟ್ ಹಾಕಿದ್ರೆ ಯಾರು ಇಲ್ಲ ತಯಾರಿಲ್ಲ. ಆದರೆ ಮುಸ್ಲಿಮರು ಏಕೈಕ ಸಮುದಾಯ ಕೊಟ್ಟದ್ದು ಮುಸ್ಲಿಮರು. ಈ 20 ಏನು ದೇಶದಲ್ಲಿ ಈ ಫ್ಯಾಸಿಸ್ಟ್ವಾದ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ತುಂಬಾ ವ್ಯವಸ್ಥಿತವಾಗಿ ಹಾಳುವಾಗಲೇ ಅದರ ಮೇಲೆ ಹಲ್ಲೆ ಮಾಡಿ, ದುರ್ಬಲ ಮಾಡಿ, ಅಸ್ಥಿರ ಮಾಡುವ ಪ್ರಯತ್ನಗಳು ಶುರು ಮಾಡಿತು. ಆವಾಗಲೇ ನನಗೂ ಕೂಡ ಒಂದು ಈ ಮನಸ್ಥಿತಿ ತುಂಬಾ ದೊಡ್ಡದಾಗಿ ಕಾಡ್ತಾ ಶುರುವಾಯಿತು. ನಾನು ಅಧಿಕಾರಿ ಆಗಿದ್ದಾಗ ಸಮುದಾಯ, ಸಮಾಜ, ದೇಶ ಅನ್ನೋದು ಬಿಟ್ಟರೆ ಬೇರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಡಿವೈಎಸ್ಪಿ ಹುದ್ದೆ ನನ್ನ ಕನಸಿನ ಹುದ್ದೆ, ಇವೆಲ್ಲ ಗೊತ್ತಿರ್ಬೋದು. ಆ ಹುದ್ದೆ ಸಿಕ್ಕಿದ್ರೆ ಇನ್ನೇನು ಬೇಡ, ಕನಿಷ್ಠ ಪಕ್ಷ ಐಜಿ ರ್ಯಾಂಕ್ ತನಕ ಹೋಗ್ತಾರೆ. ಬಟ್ ನನ್ನ ತಳಮಳ, ನನ್ನ ವೇದನೆ, ನನ್ನ ಮಾನಸಿಕ ಪ್ರಧಾನ ಏನಪ್ಪಾ ಅಂದ್ರೆ ಈ ಹುದ್ದೆ ನನಗೆ ಹೇಗೆ ಸಿಕ್ತು. ಈ ಹುದ್ದೆ ನನಗೆ ಹೇಗೆ ಸಿಕ್ತು ಅಂದ್ರೆ 75 ವರ್ಷದ ಹಿಂದೆ ಈ ದೇಶ ಹೀಗಿರ್ಲಿಲ್ಲ. ಈಗ ತುಂಬಾ ನಮ್ಮ ಸ್ನೇಹಿತರು ಗುಲಾಮಗಿರಿ ಅಂತ 75 ವರ್ಷ ಹಿಂದೆ ಈ ದೇಶಕ್ಕೆ ಗುಲಾಮಗಿರಿ. ಯಾರು ಜೊತೆಗಟ್ಟಿ ಹೋರಾಡಿದ್ರು, ಗುಂಡು ಇಟ್ಟಿದ್ರು, ಲಾಠಿ ಇಟ್ಟಿದ್ರು, ಬೂಟ್ ಇಟ್ಟಿದ್ರು, ಸೆರೆಮನೆ, ವನವಾಸ, ಉಪವಾಸ ಇದೆಲ್ಲ ಮಾಡಾದ್ಮೇಲೆ ದೇಶಕ್ಕೆ ಒಂದು ಸ್ವತಂತ್ರ ಬಂದಿರೋ ಸಂವಿಧಾನ ಬಂದ್ಮೇಲೆ ಈ ಹುದ್ದೆ ಸ್ಥಾನಮಾನ ಪ್ರಜಾಪ್ರಭುತ್ವ ಅನ್ನೋ ಪರಿಕಲ್ಪನೆ ಬೇಕಾಗಿರೋದು ಯಾವ ದೇಶದಲ್ಲಿ ಬಹು ಸಂಸ್ಕೃತಿ, ಬಹುತ್ವ ಇರುತ್ತೆ, ಎಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅನ್ನೋದು ಇರ್ತಾರೆ, ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಸಮಾನತೆ ಇರಬೇಕು. ಅವ್ರಿಗೂ ಚಿರಬೇಕು ಅನ್ನೋದು. ಆದರೆ ಅದೇ ಅಪಾಯದಲ್ಲಿದೆ ಅಂತ ನನಗೆ ಗೊತ್ತಿತ್ತು. ಅಪಾಯದಲ್ಲಿದೆ ಅಂದಾಗ ನನ್ನ ಡಿವೈಎಸ್ಪಿ ಒಂದು ತುಂಬಾ ಸೀಮಿತ ನೋಡಿ, ಪ್ರಜಾಪ್ರಭುತ್ವ ಬಿಡದೆ ಎಲ್ಲ ಆಗ್ತೈತೆ ಅಂದಾಗ ಡಿವೈಎಸ್ಪಿ ಅಲ್ಲ, ಚೀಫ್ ಸೆಕ್ರೆಟರಿ, ಚೀಫ್ ಜಸ್ಟಿಸ್, ಡಿಜಿಪಿ ಹುದ್ದೆಗಳು ಕೂಡ ಕೇವಲ ಪಾತ್ರ. ಅಂತಿಮವಾಗಿ ಈ ವ್ಯವಸ್ಥೆಯಲ್ಲಿ ಸೂತ್ರಧಾರ ಸಂವಿಧಾನ ಅಪಾಯದಲ್ಲೈತೆ ಅಂತ ನನಗೆ ಬಲವಾಗಿ ಕಾಪಿ ಆಯ್ತು. ಕೇಳಿಸ್ತಲ್ಲ? ಈ ಫ್ಯಾಸಿಸ್ಟ್ ಈ ಮೋದಿ ಅವರ ಆಡಳಿತ ಶುರುವಾದ ಮೇಲೆ ದೇಶದಲ್ಲಿ ನಾನೆಲ್ಲ ನನಗಿಂತ ಮುಂಚೆ ಐಎಎಸ್ ಅಧಿಕಾರಿಗಳು ರಾಜೀನಾಮೆ ನೀಡಿದರು. ಕರ್ನಾಟಕದ ಮೂಲದಲ್ಲಿ ತಮಿಳುನಾಡು ಮೂಲದ ಶ್ರೀಕಾಂತ್ ಸೆಂಥಿಲ್ ಅನ್ನೋ ಒಂದು ಅಧಿಕಾರಿ ರಾಜೀನಾಮೆ ಕೊಟ್ಟರು. ಐಎಎಸ್ ಸಿಟ್ಟಿಂಗ್ ಡಿಸಿ ದಲಿತ ಸಮುದಾಯದವರು ರಾಜೀನಾಮೆ ಕೊಟ್ಟರು. ದಲಿತ ಸಮುದಾಯದವರು ಡಿಸಿ ಹುದ್ದೆಗೆ ರಾಜೀನಾಮೆ ಕೊಡೋದನ್ನ ನಾವು ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಡಿಸಿ ಹುದ್ದೆ ಅನ್ನೋದು ಒಂದು ಶಾಶ್ವತ ಮಂತ್ರಿಗಿರಿ ಇದೆ. ನನಗೆ ಬೇರೆಯವ್ರ ಸಂವಿಧಾನ ಅಪಾಯದಲ್ಲಿ ಐತೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿ ಐತೆ ಅಂತ ಹೇಳಿದಾಗ ನಾನು ರಾಜಕಾರಣ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕೋಸ್ಕರ ಇದನ್ನು ತರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಹಾಗನ್ಸ್ತಾ ಇದೆ. ಯಾವಾಗ ಆ ದಲಿತ ಅಧಿಕಾರಿ ರಾಜೀನಾಮೆ ಕೊಟ್ಟು ನನಗೆ ಅದಕ್ಕೂ ಮುಂಚೆ ಕಣ್ಣನ್ ಗೋಪಿನಾಥ್ ಅಂತ ಮತ್ತೊಂದು ಕೇರಳ ಮೂಲದ ಅಧಿಕಾರಿಗಳು ಅವರು ರಾಜೀನಾಮೆ ಕೊಟ್ಟರು. ಅವರು ಕೂಡ
ದೇಶದಲ್ಲಿ ವ್ಯವಸ್ಥೆಗಳನ್ನ, ಸಾಂಸ್ಥಿಕ ಸಂಸ್ಥೆಗಳನ್ನ, ಸಾರ್ವಜನಿಕ ಸಂಸ್ಥೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಾರೆ, ಅಪಾಯದಲ್ಲಿ ಅಂತ ಅವರು ಅದಕ್ಕೆ ಕೋಟ್ ಮಾಡೋದು. NRCCMನಲ್ಲಿ ನಾನು ಹೇಳುವ ಮಾಜಿ ಅಧಿಕಾರಿ ಸೆಂಥಿಲ್ ಅವ್ರನ್ನ ಸೇರ್ಕೊಂಡೆ. ತುಂಬಾ ಹತ್ತಿರದಲ್ಲಿ ನೋಡಿದ್ರೆ ನಮ್ಗೆ 75 ವರ್ಷದಿಂದ ಯಾರು ವನವಾಸ, ಮೂಟೇಟು, ಲಾಂಡೇಟು, ಗುಂಡೇಟು ಹೇಳಿ ಈ ವ್ಯವಸ್ಥೆ ತಂದ್ಕೊಟ್ಟಿದ್ದಾರೆ ಅಂತ. ಇನ್ ಸ್ವಲ್ಪ ದಿನ ಯಾವ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬರೀ 2B ರಿಸರ್ವೇಶನ್ ಅಲ್ಲ, ನಾವು ಇಲ್ಲಿಯ ನಾಗರಿಕತ್ವನೇ ಕಳ್ಕೊತೀವಿ ಅನ್ನೋ ಸೂಚನೆ ಸ್ಪಷ್ಟವಾಗಿ ನಮಗೆ ಖಾತ್ರಿಯಿದೆ. ನಾನು ಅವ್ರನ್ನೇ ಆದರ್ಶವಾಗಿ ಇಟ್ಕೊಂಡು ನಾನು ನನ್ನ ಹುದ್ದೆಗೆ ಯಾವ ದಿನ ರಾಜೀನಾಮೆ ಕೊಟ್ಟೆ ಅಂದ್ರೆ, ಯಾವ ದಿನ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿಕೊಂಡು ಆಗ 1969 ನವೆಂಬರ್ 26, 2 ವರ್ಷ 11 ತಿಂಗಳು 18 ವರ್ಷ ದಿನದ ಸಂಪೂರ್ಣ ಕೆಲಸ ಮುಗಿದ್ಮೇಲೆ ನಮ್ಮ ಸಂವಿಧಾನ ನಮ್ಮ ನಾಗವೇಶದಲ್ಲಿ ಬಂದು ನಾನು ಅವ್ರ ಜೊತೆ ಇವ್ರ ಜೊತೆ ಸುತ್ತಾಟ ಮಾಡಬಹುದಿತ್ತು. ನನ್ನ ರಾಜೀನಾಮೆ ಪತ್ರದಲ್ಲೇ ನೇರವಾಗಿ ಉಲ್ಲೇಖ ಮಾಡಿದೆ, ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಾಶಯಗಳು ಅಪಾಯದಲ್ಲಿವೆ. ಸಂವಿಧಾನ ನನಗೆ ಕೊಟ್ಟಿದಂತ ಡಿವೈಎಸ್ಪಿ ಹುದ್ದೆಯನ್ನ ಸಂವಿಧಾನದ ಈ ಮಹತ್ವದ ದಿನದಂದು ಸಂವಿಧಾನದ ಕಾರ್ಯಕಲ್ಪ ಅಂದ್ರೆ ಸೇವ್ ಡೆಮಾಕ್ರಸಿ, ಸೇವ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಉಳಿಸಬೇಕು ಅನ್ನೋ ಮಹತ್ ಕಾರ್ಯ ಬಾಕಿ ಇದೆ ಅನ್ನೋ ಕಾರಣ ಅದನ್ನೇ ರಾಜೀನಾಮೆ ಪತ್ರದಲ್ಲಿ ಬರೆದೆ. ನಾನು ಮುಂದೆ ಸಾಮಾಜಿಕ ರಾಜಕೀಯ ಚಳವಳಿಗೆ ಹೋಗಿ ಅಂತ ರಾಜೀನಾಮೆ ಕೊಟ್ಟು ನಾವು ಈಗ ಚಳವಳಿ ಕಾರ್ಯದಲ್ಲಿ ತುಂಬಾ ಜನ ಹೇಳಿದ್ದಾರೆ, ಸಮಯ ಸಿಕ್ಕಿದಾಗ ಆರಾಮಾಗಿ ವಿರಾಮ ಮಾಡಿಕೊಂಡು ಮೋದು ಮಸ್ತಿ ಮಾಡಿಕೊಂಡು ಇರೋದಕ್ಕೆ ನನ್ನ ಮುಂದೆ ಯಾವ ಹುದ್ದೆಗೂ ಕಡಿಮೆ ಇರಲಿಲ್ಲ. ನಾನು ಯಾರು ಬೇಕಾದ್ರೂ ಜೊತೆಯಾಗಿ ಮಿನಿಸ್ಟರ್ಗಳ ಜೊತೆ ಸುತ್ತಾಟ ಮಾಡ್ಕೊಂಡು ಆರಾಮಾಗಿ ತಿರುಗಾಡಬಹುದು. ನನಗೆ ಅಲ್ಲಿದೆ ಈ ಹುದ್ದೆ ಬಂದು 75 ಸೆರೆವಾಸದಿಂದ ಈಗ ಮತ್ತೆ ಇವರು ಸ್ಯಾಂಪಲ್ ಆಗಿ ಟ್ರಯಲ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಟ್ರಯಲ್, ನಾವು ಟ್ರಯಲ್ ಇನ್ನೂ ಗಾಬರಿ ಆಗ್ಬಿಟ್ಟಿದೀವಿ. ಅಧಿಕೃತವಾಗಿ ಅಮಿತ್ ಶಾ ಹೇಳ್ತಾರೆ ಸಂಸದಲ್ಲಿ ತಗೊಂಡು ಅವೇ ಪಿಕ್ಚರ್ ಬಾಕಿ ಅಂದ್ಕೊಂಡು ಅದೇನ್ ಪಿಕ್ಚರ್ ಬಾಕಿ ಇರ್ಬೋದು. ನಾನು ಆಂತರಿಕ ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡಬಹುದು. ನನಗೆ ಇವೆಲ್ಲ ಸೂಕ್ಷ್ಮತೆ ತಿಳುವಳಿಕೆಲ್ಲ ಅರ್ಥ ಆದ್ಮೇಲೆ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಅಂತೀವಲ್ಲ, ಇದ್ರ ಬಗ್ಗೆ ಈ ಒಂದು ತುಡಿತಿನ ಜೊತೆಗೆ ನಾವು ಬರೀ ಮುಸ್ಲಿಮರಾಗಿದ್ರೆ ನಮ್ಗೆ ಇವತ್ತು ಸವಾಲುಗಳೇ ಇರ್ತಿರ್ಲಿಲ್ಲ. ನಾವು ಭಾರತೀಯ ಮುಸಲ್ಮಾನರು. ಇಡೀ ಜಗತ್ತಿನ ರಾಜಕಾರಣ ನಡೀತಾ ಇರೋದು ಮುಸಲ್ಮಾನರ ಹೆಸರಲ್ಲೇ, ಈ ದೇಶದ ರಾಜಕಾರಣ ನಡೀತಾ ಇರೋದು ಮುಸಲ್ಮಾನರ ಹೆಸರಲ್ಲೇ, ಈ ರಾಜ್ಯದ ರಾಜಕಾರಣ ನಡೆಯೋದು ಮುಸಲ್ಮಾನರ ಹೆಸರಲ್ಲೇ. ಆದ್ರೆ ನಮ್ಮ ಮುಸಲ್ಮಾನರ ಪ್ರಜೆಗಳೇ ದೇಶದ ರಾಜಕಾರಣ ನಡೆಯುತ್ತೆ, ಕೊಡಲ್ಲ. ಇದಕ್ಕೆ ಸಾಕಷ್ಟು ಐತಿಹಾಸಿಕ ಕಾರಣಗಳೈತೆ, ಜಾಗತಿಕ ಕಾರಣಗಳೈತೆ, ಸಾಮಾಜಿಕ ಕಾರಣಗಳೈತೆ, ಆರ್ಥಿಕ ಕಾರಣಗಳೈತೆ. ಮುಂದಿನ ಎಲ್ಲವೂ ಚರ್ಚೆ ಮಾಡೋಣ. ನಮ್ಮ ಜಬ್ಬಾರ್ ಸಾಬು ಇತ್ತೀಚಿನ ಪರಿಚಯ ಆಗಿ ನೀವು ನನಗೆ ನಮ್ಮ ಒಕ್ಕೂಟ ಬನ್ನಿ ಅಂತ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಸಂಘಟನೆಗಳು ತುಂಬಾ ಬಂದಿವೆ. ಇಂದು ನಾವು ಕರ್ನಾಟಕ ಮುಸ್ಲಿಂ ಯೂನಿಟಿಯ ಒಂದು ಸಭೆಯನ್ನು ಕರೆದಿದ್ವಿ. ಈ ಚಿಂತನ ಸಭೆಯಲ್ಲಿ ರಾಜ್ಯದಲ್ಲಿ ನಮ್ಮ ಎಲ್ಲ ಈ ಒಂದು ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳು ಜಿಲ್ಲೆಯಿಂದ 31 ಜಿಲ್ಲೆಗಳಿಂದ ಬಂದು ಇಲ್ಲಿ ಬೆಂಗಳೂರು ಜಿಲ್ಲೆ ಭಾಗವಹಿಸಿದ್ದಾರೆ. ಇದರ ಮೂಲ ಉದ್ದೇಶ ಏನಂದರೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ತರಬೇಕು. ಯಾವುದೇ ಕೆಟ್ಟ ಉದ್ದೇಶಕ್ಕೋಸ್ಕರ ಅಲ್ಲ, ಜಾತಿ ಮತ ಭೇದಕ್ಕೆ ಅಲ್ಲ. ಒಂದು ಮುಸ್ಲಿಮ್ಸ್ಗೆ ಏನು ಅನ್ಯಾಯ ಆಗಿದೆ, 2B ಕೆಟಗರಿಯನ್ನು ಮೀಸಲಾತಿಯನ್ನು ರದ್ದು ಮಾಡಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ ಮುಂದೆ ಅಂತ ಹೇಳಿದ್ರು. ಇನ್ನೂವರೆಗೂ ಅದ್ರ ಬಗ್ಗೆ ಯಾವುದೋ ಒಂದು ಮಾತುಕತೆ ಸಿಎಂ ಅವರು ಮಾಡಿಲ್ಲ. ಸಿಎಂ ಸಾಹೇಬ್ರಿಗೆ ಪದೇ ಪದೇ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಈಗ ನಾನು ಈ ಒಂದು ಸಂಸ್ಥೆಗೆ ನಾನು ರಾಜ್ಯ ಘಟಕದಿಂದ ಮಹಿಳಾ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಸೊ ನಮ್ಮದು ಒಂದು ಹೋರಾಟ ಏನಿದೆ, ಮೇ ಬಿ ನಾವು ಇನ್ನೂವರೆಗೂ ಮಾಡಿರೋದು ಅಪ್ರೋಚ್ ಸರಿಯಾಗಿ ಆಗಿಲ್ಲ ಅನ್ಸುತ್ತೆ. ಈಗ ಸರಿಯಾಗಿ ಒಂದು ಅಪ್ರೋಚ್ ಮಾಡಿಬಿಟ್ಟು ಗ್ರೌಂಡ್ ಲೆವೆಲ್ ಇಂದ ನಾವು ಏನ್ ವರ್ಕ್ ಮಾಡ್ತಾ ಇದೀವಿ, ಈ ವರ್ಕ್ ಅನ್ನು ನಾವು ಪ್ರೋಗ್ರೆಸ್ ಮಾಡಿಬಿಟ್ಟು ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡಿಬಿಟ್ಟು 1 ಲಕ್ಷ ಜನರಿಗೆ ನಾವು
ಅರಮನೆ ಮೈದಾನದಲ್ಲಿ ಸೇರಿಸುವ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಇದಕ್ಕೆ ಸಿಎಂ ಸಾಹೇಬರು, ನಮ್ಮ DCM ಸಾಹೇಬರು ಹಾಗೂ ನಮ್ಮ ಅಲ್ಪಸಂಖ್ಯಾತರ ನಾಯಕರಾದ ಜಮೀರ್ ಅಹ್ಮದ್ ಅವರು, ನಸೀರ್ ಅಹ್ಮದ್ ಅವರು ಎಲ್ಲರೂ ಸೇರ್ಬಿಟ್ಟು ಈ ಒಂದು ನಮ್ಮ ಉದ್ದೇಶವನ್ನು ಪೂರ್ಣಗೊಳಿಸಲು ನಮ್ಮನ್ನೆಲ್ಲ ಸಹಾಯವನ್ನು ಮಾಡಬೇಕು. ಇದ್ರ ಬಗ್ಗೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ಇದು ನಮಗೆ ಮಕ್ಕಳಿಗೆ ಎಜುಕೇಶನ್ ಇರ್ಬೇಕು. ನಮ್ಮ ಅಲ್ಪಸಂಖ್ಯಾತರಲ್ಲಿ ಮಕ್ಕಳು ಮೊದಲು ಸ್ಕೂಲ್ಗಳಿಗೆ ಹೋಗಲ್ಲ, ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡೋದಿಲ್ಲ. ಅಂತದ್ರಲ್ಲಿ ಎಲ್ಲಿ ಮಾಡ್ತಾ ಇದಾರೆ ಅಂತ ಮಕ್ಕಳನ್ನ ನಾವು ಗುರುತಿಸ್ಬೇಕು. ನೀವು 2B ಕ್ಯಾಟಗರಿನ ನೀವು ಕ್ಯಾನ್ಸಲ್ ಮಾಡಿದ್ರಿಂದ ನಮ್ಮ ಮೀಸಲಾತಿಯಿಂದ ಏನಾಗಿದೆ, ಯಾರು ಓದ್ತಾ ಇಲ್ಲ. ಆರ್ಥಿಕವಾಗಿ ಹಿಂದುಳಿದ ವರ್ಗ ನಾವು, ಅದ್ರಲ್ಲೂ ನಾವು ಯಾವ್ದ್ರಲ್ಲೂ ನಮ್ಗೆ ಅಷ್ಟು ಆರ್ಥಿಕ ಸಪೋರ್ಟೇ ಇಲ್ಲ. ಯಾವ್ದ್ರಲ್ಲೂ ನಮ್ಗೆ ಇಲ್ಲದೆ ಇರೋಂಥ ಮಕ್ಕಳಿಗೆ, ಯಾರು ಓದ್ತಾ ಇದಾರೆ ಅಂತ ಮಕ್ಕಳಿಗೆ ನಾವು ಸಪೋರ್ಟ್ಗೋಸ್ಕರ ನಿಮ್ಮದ ಸರ್ಕಾರದಿಂದ ನಾವು ಕೇಳ್ತಾ ಇದೀವಿ. ಇದು ನಮ್ಮ ಹಕ್ಕು. ಇದನ್ನ ನಮ್ಮ ಹಕ್ಕನ್ನು ನೀವು ಕೊಡ್ಲೇಬೇಕು. ನಮ್ಮ ಮುಸ್ಲಿಂ ಮಕ್ಕಳಿಗೆ ನೀವು ಓದೋದಕ್ಕೆ, ಜಾಬ್ಗಳಿಗೆ, ಎಲ್ಲದಕ್ಕೂ ಉದ್ಯೋಗಗಳಿಗೆಲ್ಲ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ನೀವು ಉತ್ತರಿಸಬೇಕು ಅಂತ ನಾವೆಲ್ಲ ಸರ್ಕಾರದಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಳಕಳಿಯಾಗಿ ಇದನ್ನು ಮಂಡಿಸಿ ಅಂತ ನಾವು ನಿಮ್ಮಲ್ಲಿ ಆಶೆಯನ್ನು ಇಟ್ಕೊಂಡು, ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಈಗಾಗಲೇ ಹಲವು ಬಾರಿ ನಾವು ಮನವಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಇವತ್ತು ಸರ್ಕಾರದ ಪ್ರತ್ಯುತ್ತರವಾಗಿ ಒಂದು ಹಿಂಬರ ಕೂಡ ಬಂದಿಲ್ಲ. ಈ ಒಂದು ವಿಷಯದಿಂದ ಕರ್ನಾಟಕ ರಾಜ್ಯದ ಮುಸಲ್ಮಾನರು ಸಾಕಷ್ಟು ನೊಂದಿದ್ದಾರೆ. ಇವತ್ತು ನಾವು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಒಂದು ಮೀಸಲಾತಿಯ ಹೋರಾಟವನ್ನ ಕ್ರಾಂತಿಯ ರೂಪ ಕೊಡಲಿಕ್ಕೆ ಇವತ್ತು ನಿರ್ಧಾರವನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಿಂದ ನಾವು 500 ಸದಸ್ಯರನ್ನ ಒಂದು ತಿಂಗಳಲ್ಲಿ ಪೂರ್ಣಗೊಳಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಗೆ, ಮನೆಗೆ ಮತ್ತು ವಿಧಾನಸೌಧಕ್ಕೆ ಒಂದು ಮುತ್ತಿಗೆ ಹಾಕುವಂತ ಒಂದು ಯೋಜನೆಯನ್ನ ರೂಪಿಸಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ನಾವು ಪ್ರಬಲವಾಗಿರ್ತಕ್ಕಂಥ ಹೋರಾಟವನ್ನ ಸರ್ಕಾರದ ವಿರುದ್ಧ ಮಾಡ್ತೇವೆ ಮತ್ತು ನಮ್ಮ ಜನರನ್ನ ಮೀಸಲಾತಿಯ ಪರ ಇರ್ತಕ್ಕಂಥ ನಿಲುವಿನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸರ್ಕಾರ ಒಂದಲ್ಲ, ಹಲವು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲಗೊಂಡಿದೆ. ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ, ನಮ್ಮ ಮುಸ್ಲಿಂ ಪ್ರತಿನಿಧಿಗಳು ಕೂಡ ಇವತ್ತು ಆ ಬಗ್ಗೆ ಧ್ವನಿ ಎತ್ತಲಿಕ್ಕೆ ತಯಾರಿಲ್ಲ. ನಾವು ಅವರ ಮನೆಗೂ ಕೂಡ ಹೋಗ್ತೇವೆ, ಅವರಲ್ಲಿ ಮನವಿಯನ್ನ ಇಡ್ತೇವೆ, ನಮ್ಮ ಬೇಡಿಕೆಯನ್ನ. ಯಾಕಂದ್ರೆ ಅವರು ಕೇವಲ ಮತ ಪಡಿಲಿಕ್ಕೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಮತ ಪಡೆದ್ಮೇಲೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ. ನಾವು ಸಾಕಷ್ಟು ಈ ಬಗ್ಗೆ ಅವರಿಗೆ ಮನವರಿಕೆಯನ್ನ ಮಾಡಿದ್ದೇವೆ, ಇನ್ನೂ ಮನವರಿಕೆ ಮಾಡ್ತೇವೆ. ಯಾಕಂದ್ರೆ ಇನ್ನೂ ನಮ್ಗೆ 2.5 ವರ್ಷ ಚುನಾವಣೆಯ ಪರ್ವ ಬರಬೇಕಾದ್ರೆ 2.5 ವರ್ಷ ನಾವು ಕಾಯ್ಬೇಕಾಗಿದೆ. ಆ 2.5 ವರ್ಷದಲ್ಲಿ ನಾವು ಜನರಲ್ಲಿ ಏನು ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅದನ್ನ ಜಾಗೃತಿಯನ್ನು ಮೂಡಿಸ್ತೇವೆ. ನಾವು ಅವ್ರು ತಿಳ್ಕೊಂಡಿರುವಂತ ಏನು ನಮ್ಮ ಮುಸ್ಲಿಮರ ಬಗ್ಗೆ ನಿಲುವಿದೆ, ಆ ನಿಲುವಿನ ತದ್ವಿರುದ್ಧವಾಗಿರ್ತಕ್ಕಂಥ ಯೋಜನೆಯನ್ನ ನಾವು ಮಾಡ್ತೇವೆ, ರೂಪಿಸ್ತೇವೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. कर्नाटक मुस्लिम यूनिटी पिछले 2 साल से 2B का जो रिजर्वेशन का मसला है वो मसले को लेकर फाइट कर रही है और कर्नाटक हुकूमत को हमने तकरीबन 2 साल से 20 से भी ज़्यादा रिक्वेशन लेटर दे को है। जब भी हमें मीटिंग्स कर रहे हैं और यहाँ पे रेजुलेशन पास कर रहे हैं वो पूरे गवर्नमेंट को दे रहे हैं। आज तक गवर्नमेंट भी एक लेटर का भी जवाब आज तक नहीं दिया। तो इससे हम लोग नाराज हैं क्योंकि हमारे वोटों पर जीत को आकर आज ನಮ್ಮ ಅಲ್ಪಸಂಖ್ಯಾತ ಕುಟುಂಬದಲ್ಲಿ ಕೇಳ್ಬೇಕು, ನಾವು ಅದಕ್ಕೆ ಪರಿಹಾರ ಹುಡ್ಬೇಕಂತೇಳಿ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಜಬ್ಬಾರ್ ಸಾಬ್ ಕಲಬುರಗಿ ರಾಜ್ಯಾಧ್ಯಕ್ಷರಿಗೆ ನಿಜವಾಗ್ಲೂ ತುಂಬಾ ಅಭಿನಂದನೆ. ಯಾಕಂದ್ರೆ ಅವರು ಒಂದು ಒಳ್ಳೆ ಮೊಹತರಮ ಡಾಕ್ಟರ್ ಫರ್ಹಾನ ಮಹಿಳಾ ಘಟಕದ ಅಧ್ಯಕ್ಷರು ಮಾಡಿದರು. ನಮ್ಮ ಕಾರ್ಯಾಧ್ಯಕ್ಷರು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಭಾವ ಈ ವಯಸ್ಸಿನಲ್ಲಿ ನಡಿ ವಯಸ್ಸಿನವರು ನಮ್ಮ ಸಮಾಜ ಪದ ತೋರಿಸೋ ಕಾಳಜಿ ನಿಜವಾಗ್ಲೂ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಯುವ ಘಟಕರಿರ್ಬೋದು, ಎಲ್ಲ ನಮ್ಮ ಜಿಲ್ಲೆ ಅಧ್ಯಕ್ಷರಿರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟು ಪ್ರದರ್ಶಿಸಿ ನಮ್ಮ ಏನ್ ನ್ಯಾಯ ಹೇಳಿದ ಅದಕ್ಕೆ ಖಂಡಿತವಾಗಿ ಜಿಲ್ಲಾವನ್ನು ಹೋಗಿ ತದನಂತರ ಮತ್ತೆ ರಾಜ್ಯಕ್ಕೆ ಬಂದು ನಮ್ಮ ನ್ಯಾಯ ಹೇಳಿದ ಕೇಳ್ತೀವಿ. ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ಈ ಮೀಸಲಾತಿ ಬಗ್ಗೆ ಯಾವುದೇ ಚರ್ಚೆನೆ ಇರ್ತಾ ಇಲ್ಲ. ಏನ್ ಕಾರಣ ಇರ್ಬೋದು?
ಎಲ್ಲ ಅದಕ್ಕೆ ಒಂದ್ ಕಡೆ ನಮ್ಗೆ ಸ್ವಲ್ಪ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಸರ್ಕಾರ ಯಾವಾಗ್ಲೂ ಅಲ್ಪಸಂಖ್ಯಾತರ ಪರ ಇರ್ತದೆ ಅಂತ ಹೇಳಿ ನಾವು ನಂಬಿಕೆ ವಿಶ್ವಾಸ ಇಟ್ಟಿದ್ದೀವಿ. ಅದು ಪೂರೈಸ ಆಗ್ತಾ ಇಲ್ಲ ಅಂತ ಕಾಣ್ತಾ ಎಲ್ಲಿಯೋ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ರೂಪರೇಷೆ ಮಾಡಿ ನಮ್ಮ ಮುಖಂಡರಿಗೆ, ನಮ್ಮ ಪ್ರತಿನಿಧಿಗಳಿಗೆ ಹೋಗಿ ಭೇಟಿಯಾಗಿ ತದನಂತರ ಅಲ್ಲಿಂದ ನಾವು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ಜೊತೆಯಲ್ಲಿ ನಾವು ನಮ್ಮ ಪಕ್ಷದ ಹೈಕಮಾಂಡಿಗೆ ಹೋಗಿ ನಮ್ಮ ಮನವಿಯಲ್ಲಿ ಕೂಡ ಅವರಿಗೆ ಬಿಸಿ ಮುಡಿಸೋ ಕೆಲಸ ಮಾಡಿದ್ರೆ ಖಂಡಿತ. ಇವತ್ತಿನವರೆಗೂ ಮುಸ್ಲಿಂ ಶಾಸಕರು ಅಥವಾ ಸಚಿವರುಗಳು ಒಂದು ಮಾತು ಕೂಡ ಈವರೆಗೂ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಇಲ್ಲ, ಅದೇನಂದ್ರೆ ನಮ್ಗೆ ನೋವಾಗಿದೆ. ಎಲ್ಲಿಯೋ ಟೀಮ್ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಪ್ರತಿಯೊಂದು MLC ಇರ್ಬೋದು, MP ಗಳು ಇರ್ಬೋದು, MLC ಹೋಗಿ ನಾವು ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಸೆಕ್ಷನ್ಸ್ ಅಲ್ಲಿ ಇದನ್ನು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಮತ್ತೆ ನಮ್ಗೆ ಪರಿಹಾರ ಹುಡುಕಿ ಕೊಡಬೇಕು. ಇಲ್ಲಾಂದ್ರೆ ನಾವಂತೂ ಅವ್ರನ್ನ ಖಂಡಿತವಾಗಿ ಹಿಂದೆ ಬೀಳ್ತೀವಿ.